ಸ್ನೇಹಿತರೆ ನಮಸ್ಕಾರ. ಇದು ಮಾಗಡಿ ಪುರಸಭೆ ಕಾರ್ಯಾಲಯ ಮಾಗಡಿ. ನೋಡಿ ಮಾಗಡಿ ಏನು ಪುರಸಭೆ ಕಾರ್ಯಾಲಯ ಇದೆಯಲ್ಲ, ಇದ್ರ ಪಕ್ಕದಲ್ಲೇ ಅಂಬೇಡ್ಕರ್ ಪ್ರತಿಮೆ ನಿಲ್ಲಿಸಿದ್ದಾರೆ. ಇಲ್ಲಿ ಪಾರ್ಕ್ ಇದೆ. ಅದನ್ನು ಯಾವ ರೀತಿ ಇಟ್ಕೊಂಡಿದ್ದಾರೆ ಈ ಪುರಸಭೆ ಅಧಿಕಾರಿಗಳು ತೋರಿಸ್ತೀನಿ. ಇವ್ರು ಏನಾರು ರಿಪೇರಿ ಮಾಡಿದ್ರೆ ಇವ್ರು ಸ್ವಂತ ದುಡ್ಡು ಹಾಕಂತೂ ಮಾಡೋದಿಲ್ಲ. ಏನು ಸಾರ್ವಜನಿಕರು ಕಟ್ಟಿರ್ತಕ್ಕಂಥ ತೆರೆಗಾಣದಲ್ಲೇ ಅವ್ರು ಮಾಡೋದು. ನೋಡಿ ಇಲ್ಲೇ ಇದ್ರ ಪಕ್ಕದಲ್ಲೇ ಇಷ್ಟು ಉದ್ಯಾನವನ ಇದೆ. ಏನು ಹೆಂಗಿದೆ ನೋಡಿ ತೋರಿಸ್ತೀನಿ. ನೋಡಿ ಕೆಂಪೇಗೌಡರದ್ದು ಇದು. ಕೆಂಪೇಗೌಡರ ಪ್ರತಿಮೆ ಇಲ್ಲಿ ನಿಲ್ಲಿಸಿದ್ದಾರೆ. ಆಮೇಲೆ ಇಲ್ಲಿ ಗಣಪನ ಕುಂದಿರಿಸಿದ್ದಾರೆ. ಎಲ್ಲ ಸೀರಿಯಲ್ ಸೆಟ್ ಎಲ್ಲ ಬಿಟ್ಟಿದ್ದಾರೆ. ಇದಕ್ಕೆ ಮಾತ್ರ ಒಂದು ಕಸ ಗುಡ್ಸೋಕ್ಕಾಗಿಲ್ಲ ರೀ ಇದನ್ನು. ನೋಡಿ ಈ ಪ್ರತಿಮೆ ಮುಂದೆಗಡೆ ಎಷ್ಟು ಗಲೀಜಾಗಿದೆ, ಎಷ್ಟು ಸ್ವಚ್ಛ ನೋಡಿ ಹೆಂಗಿದೆ, ಗಲೀಜಾಗಿದೆ. ಇದನ್ನು ಮಾತ್ರ ಪ್ರತಿಮೆ ಮಾತ್ರ ನಿಲ್ಲಿಸ್ಬಿಟ್ಟಿದ್ದಾರೆ ಕೆಂಪೇಗೌಡರದ್ದು ದೊಡ್ಡದಾಗಿ. ಇಲ್ಲಿ ಕೆಂಪೇಗೌಡರ ಸಂಘಟನೆ ಇರೋದು ಇವೆಲ್ಲ ನನ್ನ ಪ್ರಕಾರ ಮಾಗಡಿಲಿ ವೇಸ್ಟ್ ಇವೆಲ್ಲ. ಯಾಕಂದರೆ ಹಿಂದೆ ತೋರಿಸಿದೆ ನಾನು ಕೆಂಪೇಗೌಡರ ಕೋಟೆ ಯಾವ ಥರ ಇಟ್ಟಿದ್ದಾರೆ ಅದನ್ನೆಲ್ಲ ಅಂತಂದು ಎಲ್ಲ ತೋರಿಸಿದ್ದೀನಿ. ಆಮೇಲೆ ಇಲ್ಲಿ ನೋಡಿ ಇದು ಪಾರ್ಕು ಮಾಡ್ಬೋದು. ಇದು ಇಲ್ಲಿ ಒಂದೇ ಒಂದು ಬಾತ್ರೂಮ್ ಇಲ್ಲ. ಇಲ್ಲಿ ಯಾರ ಜನಗಳು ಬಂದರೆ ಉಚ್ಚಗಿಚ್ಚ ಒಯ್ಯೋಕ್ಕೆ ಒಂದೇ ಒಂದು ಬಾತ್ರೂಮ್ ಇಲ್ಲ. ಈ ಥರ ಇಟ್ಕೊಂಡಿದ್ದಾರೆ. ಇದೇನು ದೂರ ಇಲ್ಲ, ಊರು ಒಳಗಡೆ ಇದೆ, ಯಾವುದೇ ಕಾಡಲ್ಲಿಲ್ಲ. ನೋಡಿ ಇದು ಪುರಸಭೆ ಕಾರ್ಯಾಲಯ. ಅಧಿಕಾರಿಗಳು ಇಲ್ಲ, ದಿನ ಬಂದು ಕಾರಲ್ಲಿ ಬಂದು ಎ ಸಿ ಕಾರಲ್ಲಿ ಹೋಗ್ತಾರೆ. ಸರಿಯಾಗಿ ಸ್ವಚ್ಛ ಮಾಡ್ಕೊಂಡಿಲ್ಲ. ಹೇಳೋರು ಕೇಳೋರು ಯಾರು ಇಲ್ಲ. ಶಾಸಕರಂತೂ ಅವ್ರಿಗೆ ಅವಶ್ಯಕತೆನೇ ಇಲ್ಲ. ನೋಡಿ ಪ್ರತಿಮೆ ಪಕ್ಕದಲ್ಲಿ ಯಾವ ಥರ ಗಲೀಜಿದೆ, ಯಾವ ಥರ ಮಾಡ್ಕೊಂಡಿದ್ದಾರೆ. ಶಾಸಕರಿಗೆ ಬರೀ ಅವರು JDS ಅವ್ರನ್ನ ಬೈಯೋದಕ್ಕಂತ ಕುಂತ್ಕೊಳ್ಳೋದಾಯಿತು, ಬರೀ ದೇವೇಗೌಡರನ್ನ ಕುಮಾರಸ್ವಾಮಿನ ಬೈಕಂಡು ಕುಂತ್ಕೊಂಡಿದ್ದಾರೆ. ನೋಡಿ ಯಾವ ಥರ ಇದೆ. ಸೈಡಲ್ಲೆಲ್ಲ ಟೈಲ್ಸ್ಗಳೆಲ್ಲ ಬಿದ್ದೋಗಿದ್ದಾವೆ. ಇಲ್ಲೆಲ್ಲ ನೋಡಿ ಹೆಂಗಿದೆ ಗಲೀಜು. ನೋಡಿ ಯಾವ ಥರ ಇಟ್ಕೊಂಡಿದ್ದಾರೆ. ಇಲ್ಲಿ ಪಾರ್ಕಲ್ಲಿ ಇಲ್ಲೆಲ್ಲ ಬಂದು ಜನ ಗಲೀಜು ಮಾಡ್ತಾರೆ. ಉಚ್ಚ ಒಯ್ಯೋದು, ಬಾತ್ರೂಮ್ಗೆ ಹೋಗೋದು ಎಲ್ಲ ನೋಡಿ. ಈ ಪ್ರತಿಮೆ ನೋಡಿ ಹೆಂಗಿದೆ ನೋಡಿ. ಇದೆಲ್ಲ ಮಾಡಿದ ಮೇಲೆ ಸ್ವಚ್ಛವಾಗಿ ಇಟ್ಕೊಳ್ಳೋಕ್ಕೆ ಗೊತ್ತಾಗಲ್ವ ಹಂಗಾರೆ ಇವರಿಗೆ? ಇಲ್ಲಿ ಅಧಿಕಾರಿಗಳು ಏನು ಬಂದು ಆರಾಮಾಗಿ ಆಫೀಸಲ್ಲಿ ನಿದ್ದೆ ಮಾಡ್ಕೊಂಡು ಹೋಗ್ಬಿಡೋದು. ಇದೆಲ್ಲ ಕಣ್ಣಿಗೆ ಕಾಣಿಸಲ್ವಾ? ಏನು ಪುರಸಭೆ ಆಫೀಸ್ ಮುಂದೆಗಡೆ ಇರೋದು, ಅದೇನು ಭಾಳ ದೂರನೂ ಇಲ್ಲ. ನೋಡಿ ಹೆಂಗಿದೆ ನೋಡಿ. ಎಷ್ಟು ಇದನ್ನು ಸ್ವಚ್ಛವಾಗಿ ಇಟ್ಕೋಬೋದು, ಎಷ್ಟು ಕ್ಲೀನಾಗಿ ಇಟ್ಕೋಬೋದು, ಎಷ್ಟು ಗಿಡಗಳು, ಅರಣ್ಯ, ಇದು ಪರಿಸರ ಏನಪ್ಪ. ಅಯ್ಯೋ ಶಿವ ಈ ಥರ ಅದು ಊರೊಳಗಡೆ ಹಿಂಗೆ ಇಟ್ಕೊಳ್ಳೋದ? ಮಾಗಡಿ ಪುರಸಭೆ ಕೆಂಪೇಗೌಡರ ಕಟ್ಟಿರ್ತಕ್ಕಂಥ ಮಾಗಡಿ. ಕೆಂಪೇಗೌಡರ ಇತಿಹಾಸ ಇದೆ. ಕೆಂಪೇಗೌಡರ ಇದು ಈ ಥರ ಇಟ್ಕೊಳ್ಳೋದೇನ್ರಿ ಇದು? ಆ ಕೋಟೆ ನೋಡಿದ್ರೆ ಹಂಗೆ ಗಲೀಜು ಗಬ್ಬೆದ್ದೋಗೈತೆ. ಇಲ್ಲಿ ಕೆಂಪೇಗೌಡರ ಪ್ರತಿಮೆ ಹತ್ರ ನೋಡಿದರೆ ಹಿಂಗಾಗಿದೆ. ಇನ್ನೇನಕ್ಕೆ ಮತ್ತೆ ಎಲ್ಲ ಕೆಂಪೇಗೌಡರ ಸಂಘಟನೆಯವರು ಮತ್ತು ಇವರೆಲ್ಲ ಏನಕ್ಕೆ ಸಂಘಟನೆ ಮಾಡ್ಕೊಂಡ್ರೆ? ಅವ್ರ ಹೆಸರಲ್ಲೆಲ್ಲ ಸಂಘಟನೆಗಳು ಮುಚ್ಚಾಕ್ಬಿಡಿ, ಬೇಡ. ಕೆಂಪೇಗೌಡರ ಹೆಸರಲ್ಲಿ ಸಂಘಟನೆ ಮಾಡ್ಕೊಂಡ್ರು ದಯವಿಟ್ಟು ಮಾಡ್ಕೋಬೇಡಿ, ಮುಚ್ಚಾಕ್ಬಿಡಿ, ಬೇಡ, ತೆಗೆದಾಕ್ಬಿಡಿ. ಯಾಕಂದ್ರೆ ಕೋಟೆ ನೋಡಿದ್ರೆ ಬೇಜಾರಾಗುತ್ತೆ. ಆ ಮಟ್ಟಕ್ಕೆ ಇಟ್ಕೊಂಡಿದ್ದಾರೆ. ನೋಡಿ ಅಲ್ಲಿ ಸರ್ಕಾರಿ ಅಧಿಕಾರಿಗಳು, ಪುರಸಭೆ ಕಾರ್ಯಾಲಯ ಅಧಿಕಾರಿಗಳು ಏನು ಮಾಡ್ತಾಯಿದ್ದಾರೆ? ನಿದ್ದೆ ಮಾಡ್ಕೊಂಡು ಆರಾಮ ಮನೆಗೆ ಹೋಗ್ತಾರೆ. ಅವ್ರಿಗೆ ಮಾತ್ರ AC ಕಾರು, AC ರೂಮು ಎಲ್ಲ ಇರುತ್ತೆ. ಇಲ್ಲಿ ಏನು ಇವ್ರ ತಾತ ಮನೆ ಗಂಟು ಹೋಗುತ್ತಾ? ಅಧಿಕಾರಿಗಳು ಇಲ್ಲೇನು ಕ್ಲೀನ್ ಮಾಡಿಸಿದ್ರೆ, ಇಲ್ಲಿ ಗಿಡಗಳು ಹಾಕ್ಸಿದ್ರೆ, ಇಲ್ಲೊಂದು ಬಾತ್ರೂಮ್ ಕಟ್ಸಿದ್ರೆ ಜನಗಳು ಬಂದು ಹೋಗೋದು ಎಲ್ಲ ನೋಡಿ ಎಷ್ಟು ಗಲೀಜಾಗಿ ಮಾಡ್ಕೊಂಡಿದ್ದಾರೆ ನೋಡಿ. ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಅಭಿವೃದ್ಧಿ ಅಂತೂ ಕೇಳೋಂಗೆ ಇಲ್ಲ. ಇಲ್ಲಿ ಇರಿ ತೋರಿಸ್ತೀನಿ ಇನ್ನು. ನೋಡಿ ಇಲ್ಲಿ ಮೂತ್ರ ವಿಸರ್ಜನೆ ನಿಷೇಧಾಗಿದೆ. ಮೂತ್ರ ವಿಸರ್ಜನೆ ಮಾಡಿದ್ದಲ್ಲಿ ದಂಡ ವಿಧಿಸಲಾಗುವುದು ಅಂತ ಬೋರ್ಡ್ ಹಾಕೋರೆ. ಎಲ್ಲ ಇಲ್ಲೇ ಬಂದು ಒಯ್ತಾರೆ. ಎಲ್ಲ ಇಲ್ಲೇ ಬಂದು ಒಯ್ದುಬಿಟ್ಟು ಒಯ್ತಾರೆ. ಇದು ಕ್ಲೀನಾಗಿದ್ದರು ತಾನೆ. ನೋಡಿ ಹೆಂಗಿಟ್ಟಿದ್ದಾರೆ. ಇದು ಹಳೆ ಕಾಲದ್ದು, ಇದು ಕಲ್ಲು ಬಿಲ್ಡಿಂಗ್ ಇದು. ಇಲ್ಲಿ ಬೋರ್ಡ್ ಮಾತ್ರ ದೊಡ್ಡದಾಗಿ ಹಾಕ್ಬಿಟ್ಟವ್ರೆ. ನೋಡ್ಕೊಳ್ಳೋರು ಯಾರು? ನೋಡಿ ಎಲ್ಲ ಬಂದು ಇಲ್ಲೇ ಉಯ್ಕೊಳ್ಳೋದು ಹೋಗೋದು. ಎಲ್ಲ ಎಷ್ಟು ಗಲೀಜಿದೆ ನೋಡಿ. ನೋಡಿ ಎಷ್ಟು ಗಲೀಜಿದೆ. ಏನು ಈ ರಪ್ಪನ ಮನೆಯಿಂದ ಏನಾರು ಕ್ಲೀನ್ ಮಾಡಿಸ್ತಾರಾ? ತೆರೆಗಾಣದಿಂದ ತಾನೇ ಕ್ಲೀನ್ ಮಾಡಿಸೋದು. ನೋಡಿ ಯಾವ ಥರ ಗಲೀಜಿದೆ ನೋಡಿ. ಬೋಲ್ಡ್ ನೋಡಿ ಹೆಂಗಿದೆ. ಬೋಲ್ಡ್ ಮಾತ್ರ ಹಾಕ್ತಾರೆ ಅಷ್ಟೇ, ದುಡ್ಡು ಖರ್ಚು ಮಾಡಿ ಬೋಲ್ಡ್ ಹಾಕ್ತಾರೆ. ಇದೆಲ್ಲ ಕ್ಲೀನ್ ಮಾಡ್ಸೋಕ್ಕಾಗಲ್ಲ. ಜನಗಳೆಲ್ಲ ಅವ್ರು ಕೂಡ ಎಂಜಲ್ ಕಾಸು ಇಸ್ಕೊಂಡು ಓಟ್ ಹಾಕಿದ್ರೆ ಹಿಂಗೆ ಆಗೋದು ಪರಿಸ್ಥಿತಿ. ನೋಡಿ ಹೆಂಗಿದೆ ನೋಡಿ. ಹೇಳೋರು ಕೇಳೋರು ಯಾರಿಲ್ಲ. ಸುಮ್ಮನೆ ಪುಟ್ಕೋಶ ಅವ್ರು ಕೊಡೋದು 200-300 ಎಂಜಲ್ ಕಾಸು ಇಸ್ಕೊಂಡು ಓಟ್ ಹಾಕ್ಬಿಟ್ಟು ಆಮೇಲೆ ಬಾಯ್ ಬಡ್ಕೊಂಡು ಕೂತ್ಕೊಳ್ಳೋದು. ನೋಡಿ ಇದು ಬಿಲ್ಡಿಂಗ್ ಇದು. ಅದ್ರ ಮುಂದೆಗಡೆ ಎಲ್ಲ ಹುಚ್ಚ ಹೊಯ್ಕೊಂಡು ಒಂದು ಬಾತ್ರೂಮ್ ಕಟ್ಸೋ ಯೋಗ್ಯತೆ ಇಲ್ವಲ್ರಿ ಇವ್ರಿಗೆ. ಲಕ್ಷಾನುಗಟ್ಟಲೆ ದುಡ್ಡು ಬರುತ್ತಲ್ಲ ರೀ ಸರ್ಕಾರದ್ದು. ಮಾಗಡಿಲಿ ಯಾರು ತೆರಿಗೆ ಕಟ್ಟೋದೇ ಇಲ್ವ ಹಂಗಾರೆ ಜನಗಳು? ನೋಡಿರಿ ಹೆಂಗಿದೆ. ಪುರಸಭೆ ಕಾರ್ಯಾಲಯ ಮುಂದೆಗಡೆ ಕೆಂಪೇಗೌಡರು ಪ್ರತಿಮೆ ನಿಲ್ಲಿಸಿ ಎಲ್ಲ ಈ ಥರ ಗಬ್ಬೆ ಬಿಡಿಸಿ ಪಾಪ ಅವ್ರನ್ನ
ಉಚ್ಚೆ ಒಳಗೆ ನಿಲ್ಸಾರಲ್ಲ ಇವರು ಕೆಂಪೇಗೌಡ್ರನ್ನ. ನಿಜವಾಗ್ಲೂ ಈ ಶಾಸಕರಿಗೆ ನಾಚಿಕಾಗ್ಬೇಕು ನಿಜವಾಗ್ಲೂ. ಮಾತೆತ್ತಿ ನಾವು ಕೆಂಪೇಗೌಡರು ವಂಶದವ್ರು ಅಂತಾರಮ್ಮ. ಬರೀ ಅಲ್ಲಿ ಕುಮಾರಸ್ವಾಮಿನ ಕಾಳೆ ಕೂತ್ಕೊಂಡಾರೆ. ಮಾಡಿಸ್ರಿ, ನಿಮ್ಮ ಕ್ಷೇತ್ರ ಅಲ್ವೇನ್ರಿ ಇದು? ಮಾಗಡಿ ಶಾಸಕರೇ ಮಾಡಿಸ್ರಿ. ಯಾಕೆ ಇದು ಕಣ್ಣಿಗೆ ಕಾಣಿಸಲ್ವ ಇದೆಲ್ಲ ನಿಮಗೆ? ಅಯ್ಯೋ ಸ್ನೇಹಿತರೆ ನೋಡಿ, ಇದು ಮಾಗಡಿ ತಾಲೂಕು ಆಗಿದೆ, ಪುರಸಭೆ ಯಾವ ಥರ ಕಿಟ್ಕೊಂಡಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ನಿಮಗೆ ಇಷ್ಟ ಆದರೆ ಇದನ್ನು 4 ಜನಕ್ಕೆ ತಲುಪಂಗೆ ಮಾಡಿ.